ಭದ್ರಾವತಿ ತಾಲೂಕಿನ ಸುತ್ತಮುತ್ತ ಕಾಡು ಪ್ರಾಣಿಗಳ ಹಾವಳಿ ಹೆಚ್ಚಿದ್ದು, ಇತ್ತೀಚೆಗೆ ಮಾವಿನಕೆರೆ ಕಾಲೋನಿ, ಅಡ್ಲಘಟ್ಟ, ಶಿವಪುರ ಗ್ರಾಮಗಳಿಗೆ ತಲೆನೋವಾಗಿದ್ದ ಚಿರತೆಯನ್ನ ಸತತ ಕಾರ್ಯಾಚರಣೆ ಮಾಡಿ ಬಂಧಿಸುವಲ್ಲಿ ಭದ್ರಾವತಿ ವಲಯ ಅರಣ್ಯಾಧಿಕಾರಿ ದಿನೇಶ್ ಕುಮಾರ್ ತಂಡ ಯಶಸ್ವಿಯಾಗಿದೆ. ದನಕರುಗಳನ್ನ, ಕುರಿ ಮೇಕೆಗಳನ್ನ, ನಾಯಿಗಳನ್ನ ಹಿಡಿಯಲು ಗ್ರಾಮದೊಳಗೆ ಓಡಾಡಿಕೊಂಡಿದ್ದ ಚಿರತೆ ಗ್ರಾಮಸ್ಥರಿಗೆ ಭೀತಿ ಉಂಟು ಮಾಡಿತ್ತು. ಇದೀಗ ಅರಣ್ಯ ಇಲಾಖೆ ಅಧಿಕಾರಿಗಳ ಯಶಸ್ವಿ ಕಾರ್ಯಾಚರಣೆ ಮೂಲಕ ಚಿರತೆ ಸೆರೆ ಹಿಡಿಯುವಲ್ಲಿ ಅರಣ್ಯ ಇಲಾಖೆ ತಂಡ ಯಶಸ್ವಿಯಾಗಿದೆ. ರಾಜ್ಯಾದ್ಯಂತ ಕಾಡು ಪ್ರಾಣಿಗಳ ಹಾವಳಿ ದಿನದಿಂದ ದಿನಕ್ಕೆ ಹೆಚ್ಚಾಗ್ತಾನೆ ಇದೆ. ಅದರಲ್ಲೂ ಆನೆ ಮತ್ತು ಚಿರತೆಗಳ ಹಾವಳಿಯಂತೂ ಹೆಚ್ಚಾಗ್ತಾನೆ ಇದೆ. ಇನ್ನು ಭದ್ರಾವತಿಯ ಸುತ್ತಮುತ್ತ ಸಹ ಕಾಡು ಪ್ರಾಣಿಗಳ ಹಾವಳಿ ದಿನದಿಂದ ದಿನಕ್ಕೆ ಹೆಚ್ಚುತ್ತಾ ಇದ್ದು, ಇತ್ತೀಚೆಗಷ್ಟೇ ಮಾವಿನಕೆರೆ ಕಾಲೋನಿ ಹಾಗೂ ಅಡ್ಲಘಟ್ಟ, ಶಿವಪುರ ಗ್ರಾಮಗಳಿಗೆ ಚಿರತೆಯೊಂದು ತಲೆನೋವಾಗಿ ಪರಿಣಮಿಸಿತ್ತು. ಈ ಚಿರತೆಯನ್ನ ಸತತ ಕಾರ್ಯಾಚರಣೆ ಮಾಡಿ ಬಂಧಿಸುವಲ್ಲಿ ಭದ್ರಾವತಿ ವಲಯ ಅರಣ್ಯಾಧಿಕಾರಿ ದಿನೇಶ್ ಕುಮಾರ್ ತಂಡ ಯಶಸ್ವಿಯಾಗಿದೆ. ತನ್ನ ಆಹಾರಕ್ಕಾಗಿ ದನಕರುಗಳನ್ನ, ಕುರಿ ಮೇಕೆಗಳನ್ನ, ನಾಯಿಗಳನ್ನ ಹಿಡಿಯಲು ಚಿರತೆ ಗ್ರಾಮದೊಳಗೆ ಓಡಾಡಿಕೊಂಡು ಗ್ರಾಮಸ್ಥರಿಗೆ ಭೀತಿ ಉಂಟು ಮಾಡಿತು. ಇದೀಗ ಅರಣ್ಯ ಇಲಾಖೆಯ ಸತತ ಕಾರ್ಯಾಚರಣೆಯಿಂದ ಚಿರತೆಯನ್ನ ಯಶಸ್ವಿಯಾಗಿ ಸೆರೆ ಹಿಡಿಯುವಲ್ಲಿ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಯಶಸ್ವಿಯಾಗಿದೆ.